ನಮಸ್ಕಾರ ಸ್ನೇಹಿತರೆ, ಒಂದು ವಿಶೇಷ ಕಂಟ್ರಿಯ ಬಗ್ಗೆ ನಿಮಗೆ ಮಾಹಿತಿ. ಅದೇ ಸ್ಲೋವಾಕಿಯಾ. ಸ್ಲೋವಾಕಿಯಾದ ಕಳೆದ 100 ವರ್ಷಗಳ ರೋಚಕ ಇತಿಹಾಸದ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಕಳೆದ ಒಂದು ಶತಮಾನದಲ್ಲಿ ಈ ದೇಶವು ಒಂದು ಸಾಮ್ರಾಜ್ಯದ ಭಾಗವಾಗಿರುವುದರಿಂದ ಹಿಡಿದು ಇಂದು ಸ್ವತಂತ್ರ ಮತ್ತು ಆಧುನಿಕ ರಾಷ್ಟ್ರವಾಗಿ ಬೆಳೆದು ಬಂದ ಹಾದಿ ಅದ್ಭುತವಾಗಿದೆ. 1. 1918-1939 ಚೆಕೋಸ್ಲಾವಾಕಿಯಾದ ಉದಯ. ಮೊದಲ ಮಹಾಯುದ್ಧದ ನಂತರ ಆಸ್ಟ್ರೋ-ಹಂಗೇರಿಯನ್ ಸಾಮ್ರಾಜ್ಯ ಪತನಗೊಂಡಾಗ ಸ್ಲೋವಾಕಿಯಾವು ಚೆಕ್ ಪ್ರದೇಶಗಳೊಂದಿಗೆ ಸೇರಿ ಚೆಕೋಸ್ಲಾವಾಕಿಯಾ ಎಂಬ ಹೊಸ ದೇಶವನ್ನು ರೂಪಿಸಿತು. ಇದು ಸ್ಲೋವಾಕ್ ಭಾಷೆ ಮತ್ತು ಸಂಸ್ಕೃತಿಯ ಪುನರುಜ್ಜೀವನದ ಕಾಲವಾಗಿತ್ತು. 2. 1939-1945 ಎರಡನೆಯ ಮಹಾಯುದ್ಧದ ಕಾಲ. ನಾಜಿ ಜರ್ಮನಿಯ ಒತ್ತಡದಿಂದಾಗಿ ಈ ಅವಧಿಯಲ್ಲಿ ಸ್ಲೋವಾಕಿಯಾ ಒಂದು ಪ್ರತ್ಯೇಕ ರಾಜ್ಯವಾಯಿತು, ಆದರೆ ಇದು ಜರ್ಮನಿಯ ಪ್ರಭಾವಕ್ಕೆ ಒಳಗಾಗಿತ್ತು. ಸ್ಲೋವಾಕ್ ರಾಷ್ಟ್ರೀಯ ದಂಗೆ 1944. ನಾಜಿ ಆಳ್ವಿಕೆಯ ವಿರುದ್ಧ ಸ್ಲೋವಾಕ್ ಜನರು ಧೈರ್ಯದಿಂದ ಹೋರಾಡಿದರು. ಇದು ಇಂದಿಗೂ ಅವರ ಇತಿಹಾಸದ ಹೆಮ್ಮೆಯ ಭಾಗವಾಗಿದೆ. 3. 1948-1989 ಕಮ್ಯುನಿಸ್ಟ್ ಆಡಳಿತ. ಎರಡನೆಯ ಮಹಾಯುದ್ಧದ ನಂತರ ಚೆಕೋಸ್ಲಾವಾಕಿಯಾ ಮತ್ತೆ ಒಂದಾಯಿತು, ಆದರೆ ಅದು ಸೋವಿಯತ್ ಒಕ್ಕೂಟದ ಪ್ರಭಾವದ ಅಡಿಯಲ್ಲಿ ಕಮ್ಯುನಿಸ್ಟ್ ಆಡಳಿತಕ್ಕೆ ಒಳಪಟ್ಟಿತು. ಈ ಕಾಲದಲ್ಲಿ ಕೃಷಿ ಪ್ರಧಾನವಾಗಿದ್ದ ಈ ಪ್ರದೇಶವು ಭಾರೀ ಕೈಗಾರಿಕೆಗಳ ಕೇಂದ್ರವಾಗಿ ಬದಲಾಯಿತು. ವೆಲ್ವೆಟ್ ಕ್ರಾಂತಿ 1989 ಶಾಂತಿಯುತ ಪ್ರತಿಭಟನೆಗಳ ಮೂಲಕ ಕಮ್ಯುನಿಸ್ಟ್ ಆಡಳಿತವನ್ನು ಅಂತ್ಯಗೊಳಿಸಲಾಯಿತು. 4. 1993 ಇಂದು ಸ್ವತಂತ್ರ ಸ್ಲೋವಾಕಿಯಾ. ಜನವರಿ 1, 1993ರಂದು ಚೆಕೋಸ್ಲಾವಾಕಿಯಾ ಶಾಂತಿಯುತವಾಗಿ ಎರಡು ಭಾಗವಾಯಿತು. ಇದನ್ನು ವೆಲ್ವೆಟ್ ಡಿವೋರ್ಸ್ ಎಂದು ಕರೆಯುತ್ತಾರೆ. ಇದರ ಪರಿಣಾಮವಾಗಿ ಇಂದಿನ ಸ್ವತಂತ್ರ ಸ್ಲೋವಾಕಿಯಾ ಗಣರಾಜ್ಯ ಉದಯಿಸಿತು. ಆರ್ಥಿಕ ಪ್ರಗತಿ. ಇಂದು ಸ್ಲೋವಾಕಿಯಾ ಯುರೋಪಿಯನ್ ಯೂನಿಯನ್ನ ಮತ್ತು ನಾಟೋನ ಭಾಗವಾಗಿದೆ. ಕಾರುಗಳ ಉತ್ಪಾದನೆ. ಪ್ರಸ್ತುತ ತಲಾ ಜನಸಂಖ್ಯೆಗೆ ಅನುಗುಣವಾಗಿ ವಿಶ್ವದಲ್ಲೇ ಅತಿ ಹೆಚ್ಚು ಕಾರುಗಳನ್ನು ಉತ್ಪಾದಿಸುವ ದೇಶ ಸ್ಲೋವಾಕಿಯಾ. ವೋಲ್ಕ್ಸ್ವ್ಯಾಗನ್, ಕಿಯಾ, ಜಾಗ್ವಾರ್ ಕಾರ್ಖಾನೆಗಳು ಇಲ್ಲಿವೆ. ಸ್ಲೋವಾಕಿಯಾ ದೇಶದ ಪ್ರಮುಖ ನಿಯಮಗಳು ಮತ್ತು ನಿಬಂಧನೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ನೀವು ಅಲ್ಲಿಗೆ ಪ್ರವಾಸಕ್ಕಾಗಿ ಅಥವಾ ಕೆಲಸಕ್ಕಾಗಿ ಹೋಗಲು ಬಯಸಿದರೆ ಈ ಕೆಳಗಿನ ಅಂಶಗಳು ತುಂಬಾ ಮುಖ್ಯವಾಗಿವೆ. 1. ವೀಸಾ ನಿಯಮಗಳು. ಭಾರತೀಯ ನಾಗರಿಕರಿಗೆ ಸ್ಲೋವಾಕಿಯಾಕ್ಕೆ ಹೋಗಲು ವೀಸಾ ಕಡ್ಡಾಯವಾಗಿದೆ. ಇದು ಶೆಂಗೆನ್ ಪ್ರದೇಶದ ಭಾಗವಾಗಿರುವುದರಿಂದ ಇಲ್ಲಿನ ನಿಯಮಗಳು ಇತರೆ ಯುರೋಪಿಯನ್ ದೇಶಗಳಂತೆಯೇ ಇರುತ್ತವೆ. ಪ್ರವಾಸ ವೀಸಾ ಟೈಪ್ ಸಿ. ಇದು ಗರಿಷ್ಠ 90 ದಿನಗಳವರೆಗೆ ಮಾನ್ಯವಾಗಿರುತ್ತದೆ. ಪ್ರವಾಸ, ಕುಟುಂಬದ ಭೇಟಿ ಅಥವಾ ಸಣ್ಣ ವ್ಯವಹಾರದ ಉದ್ದೇಶಕ್ಕಾಗಿ ಇದನ್ನು ಬಳಸಬಹುದು. ರಾಷ್ಟ್ರೀಯ ವೀಸಾ ಟೈಪ್ ಡಿ. ನೀವು ಅಲ್ಲಿ ದೀರ್ಘಕಾಲ ಇರಲು ಬಯಸಿದರೆ ಈ ವೀಸಾ ಅಗತ್ಯ. ಅಗತ್ಯ ದಾಖಲೆಗಳು: ಕನಿಷ್ಠ 6 ತಿಂಗಳ ಮಾನ್ಯತೆ ಇರುವ ಪಾಸ್ಪೋರ್ಟ್, ಕನಿಷ್ಠ 30,000 ಯೂರೋ ಅಂದಾರು 27 ಲಕ್ಷ ರೂಪಾಯಿ ಕವರೇಜ್ ಇರುವ ಪ್ರವಾಸ ವಿಮೆ ಅಂದರೆ ಟ್ರಾವೆಲ್ ಇನ್ಶೂರೆನ್ಸ್, ಹೋಟೆಲ್ ಬುಕಿಂಗ್ ಮತ್ತು ಹೋಗಿ ಬರುವ ವಿಮಾನ ಟಿಕೆಟ್ ಪುರಾವೆ, ನಿಮ್ಮ ಖರ್ಚಿಗೆ ಸಾಕಾಗುವಷ್ಟು ಹಣ ಇರುವುದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್. 2. ಕಾರ್ಮಿಕ ಮತ್ತು ಉದ್ಯೋಗ ನಿಯಮಗಳು ಲೇಬರ್ ಲಾಸ್. ಸ್ಲೋವಾಕಿಯಾದಲ್ಲಿ ಉದ್ಯೋಗಿಗಳಿಗೆ ಬಲವಾದ ಕಾನೂನು ರಕ್ಷಣೆ ಇದೆ. ಕೆಲಸದ ಅವಧಿ ವಾರಕ್ಕೆ ಗರಿಷ್ಠ 40 ಗಂಟೆಗಳು, ಓವರ್ಟೈಮ್ ಸೇರಿ 48 ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಬಾರದೆಂದಿದೆ. ಒಪ್ಪಂದ ಅಂದರೆ ಕಾಂಟ್ರಾಕ್ಟ್. ಉದ್ಯೋಗದ ಒಪ್ಪಂದ ಕಡ್ಡಾಯವಾಗಿ ಲಿಖಿತ ರೂಪದಲ್ಲಿ ಇರಬೇಕು. ಅದರಲ್ಲಿ ಸಂಬಳ, ಕೆಲಸದ ಸ್ಥಳ ಮತ್ತು ರಜೆಗಳ ವಿವರ ಇರಲೇಬೇಕು. ಪ್ರವೇಶನ ಅವಧಿ ಸಾಮಾನ್ಯವಾಗಿ ಇದು 3 ತಿಂಗಳು ಇರುತ್ತದೆ. ಉನ್ನತ ಹುದ್ದೆಗಳಿಗೆ 6 ತಿಂಗಳು ಇರುತ್ತದೆ. ವಿದೇಶಿಯರಿಗಾಗಿ ಕೆಲವು ಪ್ರಮುಖ ನಿಯಮಗಳು. 1. ನೋಂದಣಿ. ನೀವು ಸ್ಲೋವಾಕಿಯಾಕ್ಕೆ ತಲುಪಿದ 3 ಕಾರ್ಯದಿನಗಳ ಒಳಗೆ ಸ್ಥಳೀಯ ವಿದೇಶಿ ಪೊಲೀಸ್ ಕಚೇರಿಯಲ್ಲಿ ನಿಮ್ಮ ವಾಸ್ತವ್ಯದ ಬಗ್ಗೆ ಮಾಹಿತಿ ನೀಡಬೇಕು. ಹೋಟೆಲ್ನಲ್ಲಿ ತಂಗಿದರೆ ಅವರೇ ಇದನ್ನು ಮಾಡುತ್ತಾರೆ. ಸಾರ್ವಜನಿಕ ಸಾರಿಗೆ. ಬಸ್ ಅಥವಾ ಟ್ರಾಮ್ಗಳಲ್ಲಿ ಪ್ರಯಾಣಿಸುವಾಗ ಟಿಕೆಟ್ ಪಡೆದು ಅದನ್ನು ಮಿಷಿನ್ನಲ್ಲಿ ವ್ಯಾಲಿಡೇಟ್ ಮಾಡುವುದು ಕಡ್ಡಾಯವಾಗಿದೆ. ಇಲ್ಲದಿದ್ದರೆ ಭಾರೀ ದಂಡ ತೆರಬೇಕಾಗುತ್ತದೆ. ಮದ್ಯಪಾನ ಮತ್ತು ಚಾಲನೆ. ಸ್ಲೋವಾಕಿಯಾದಲ್ಲಿ ಕುಡಿದು ವಾಹನ ಚಲಾಯಿಸುವುದಕ್ಕೆ ಶೂನ್ಯ ಸಹಿಷ್ಣುತೆ ಇದೆ. ರಕ್ತದಲ್ಲಿ ಸ್ವಲ್ಪವೂ ಆಲ್ಕೋಹಾಲ್ ಇರಬಾರದೆಂದಿದೆ. ಪ್ರಮುಖ ಕಾನೂನುಗಳು: ಧೂಮಪಾನ. ಸಾರ್ವಜನಿಕ ಸ್ಥಳಗಳು, ಬಸ್ ನಿಲ್ದಾಣಗಳು ಮತ್ತು ರೆಸ್ಟೋರೆಂಟ್ಗಳ ಒಳಗೆ ಧೂಮಪಾನ ಮಾಡುವುದು ನಿಷೇಧಿಸಲಾಗಿದೆ. ಗುರುತಿನ ಚೀಟಿ. ವಿದೇಶಿಯರು ಯಾವಾಗಲೂ ತಮ್ಮ ಪಾಸ್ಪೋರ್ಟ್ ಅಥವಾ ವೀಸಾ ದಾಖಲೆಗಳ ಪ್ರತಿಯನ್ನು ತಮ್ಮ ಬಳಿ ಇಟ್ಟುಕೊಂಡಿರಬೇಕು. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.